ಸೊ ಇವಾಗ ಅಮೆಝಾನಿಂದ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಸೊ ಈ ಥರ ಒಂದಷ್ಟು ಹ್ಯಾಂಗರ್ಸ್ನ ತರಿಸಿದ್ದೀನಿ. ಸೊ ಇದು ಒಂದು ಜ್ಯುವೆಲ್ರಿ ಬಾಕ್ಸು. ನಾನು ಆಗಲೇ ಹೇಳ್ತೀನಲ್ಲ ಆ ಥರ ಹ್ಯಾಂಗರ್ಸ್ ಇದು ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಈ ಥರ ಇದೆ. ಸೊ ಈ ಥರ ಒಂದಷ್ಟು ಜ್ಯುವೆಲ್ರಿ ಬಾಕ್ಸ್ಗಳನ್ನ ತರಿಸಿದ್ದೀನಿ. ಯಾವುದು ಇದೇನು ಏನು ಮಾಡ್ತೀವಿ ಹೂವಲ್ಲಿ? ಸೊ ಕ್ಯೂಟ್. ಅಯ್ಯೋಯ್ಯೋ ಯಾಕಮ್ಮ ನಾನು ಚಿನ್ನಿ ಹೇಳ್ತಿದ್ದೆ. ಸ್ಮೈಲ್ ಮಾಡೋಣ ಮಗಳೇ, ಒಂದೇ ಒಂದು ಸ್ಮೈಲ್ ಮಾಡೋ ಮಗಳೇ. ಕೈಗೆ ಸಿಗಬೇಕಾಗಿರೋಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹೇ ಗೈಸ್, ನಾನೇ ಅಂದ್ಕೊಂಡೆ ಅಂದರೆ ಒಂದು ದಿನದಲ್ಲಿ ಫುಲ್ ವ್ಲಾಗ್ ಮಾಡೋಕ್ಕೆ ಏನು ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಏನೂ ನಡೀತಿರಲ್ಲ. ಅಂದರೆ ಏನೇನು ಇಂಟ್ರೆಸ್ಟಿಂಗಾಗಿ ಯಾವಾಗ ನಡೆಯುತ್ತೆ ಅವಾಗೆಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಮೆಝಾನಿಂದ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ. ಸೊ ಅದು ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಸೊ ಈ ಥರ ಒಂದಷ್ಟು ಹ್ಯಾಂಗರ್ಸ್ನ ತರಿಸಿದ್ದೀನಿ. ಇದು ಸ್ಪೆಷಲಿ ಡಿಸೈನ್ ಫಾರ್ ಸ್ಯಾರೀಸು. ಸೊ ಸ್ಯಾರೀಸ್ನ ಹ್ಯಾಂಗ್ ಮಾಡಬೇಕಾದ್ರೆ ಸ್ಯಾರೀಸ್ ಯಾವಾಗ್ಲೂ ಆ ಕಡೆ ಈ ಕಡೆ ಮೂವ್ ಆಗ್ತಿರ್ತಾವಲ್ಲ, ಕೆಳಗಡೆ ಬೀಳ್ತಿರ್ತವೆ. ಸೊ ಆ ಥರ ಆಗಬಾರ್ದು ಅಂತ ಸೊ ಈ ಥರ ಹ್ಯಾಂಗರ್ಸ್ ಯೂಸ್ ಮಾಡಿದ್ರೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ. ಸೊ ನೋಡೋಣ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ. ಸಾರಿ, ಇದು ಆ ಹ್ಯಾಂಗರ್ ಅಲ್ಲ, ಆ ಹ್ಯಾಂಗರ್ ಇನ್ನೂ ಬಂದಿಲ್ಲ. ಸೊ ಈ ಹ್ಯಾಂಗರ್ಸ್ ಬಂದು ಮಲ್ಟಿ ಫಂಕ್ಷನಲ್, ಅಂದರೆ ಈ ಥರ ತೋರಿಸ್ತೀನಿ. ಸೊ ಈ ಥರ ಇದೆ ಇದು. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನನಗೇನು ಕರೆಂಟ್ಲಿ ಪ್ರಾಬ್ಲಮ್ ಏನು ಅಂದರೆ ತುಂಬ ಬಟ್ಟೆಗಳಿದ್ದಾವೆ, ಬಟ್ ಬಟ್ಟೆಗಳು ಕಾಣಿಸಲ್ಲ, ಯಾವ ಬಟ್ಟೆ ಇದೆ ಅಂತಲೇ ಗೊತ್ತಾಗಲ್ಲ ಹಾಕೋಬೇಕು ಅಂತ ಬಂದಾಗ. ಸೊ ಬೇಗ ಈಗ ಹೋಗ್ಬೇಕು ರೆಡಿಯಾಗಿ ಅಂದಾಗ ಸೊ ಯಾವ ಬಟ್ಟೆ ಇದೆ ಅಂತ ಮೈಂಡ್ ಫ್ಲಾಶ್ ಆಗೋಲ್ಲ. ಅಥವಾ ಈ ಥರ ಸ್ಟ್ಯಾಕ್ ಮಾಡಿರ್ತೀವಲ್ಲ, ಸೊ 1 by 1 ಇಟ್ಟಿರೋದ್ರಿಂದ ಅದು ಕಾಣಿಸೋದು ಇಲ್ಲ ನೀಟಾಗಿ ಯಾವ ಬಟ್ಟೆ ಬೇಕು ಅಂತ ಎತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಏನು ಅಂದ್ಕೊಳ್ತಿದ್ದೀನಿ ನಾನು, ಇವಾಗ ಸ್ವಲ್ಪ ಆರ್ಗನೈಸ್ ಮಾಡೋದನ್ನ ಸ್ವಲ್ಪ ಚೇಂಜ್ ಮಾಡೋಣ. ಸೊ ಎಲ್ಲದನ್ನು ಡಿಸ್ಪ್ಲೇ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಈ ಥರ ಹ್ಯಾಂಗರ್ಸ್ನ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ ಒಂದು 4-5ನ ಡಿಸ್ಪ್ಲೇ ಮಾಡ್ಬೋದು ಅಟ್ ಎ ಟೈಮ್. ಸೊ ನಿಮ್ಮ ಸ್ಪೇಸ್ ಜಾಸ್ತಿ ಇಲ್ಲ ಅಂದರೆ ಈ ಥರ ಮಾಡ್ಬೋದು. ಸೊ ಈ ಥರ ಬಿಡ್ಬೋದು. ಸೊ ನೋಡೋಣ, ಇದು ಹ್ಯಾಂಗ್ ಮಾಡೋವಾಗ ಯೂಸ್ ಮಾಡೋವಾಗ ಒಂದು ವಿಡಿಯೋ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಈ ಥರ ಇದೆ ಇದು. ಪ್ರೈಸು ಅಲ್ಲಿ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ. ಕ್ವಾಲಿಟಿ ನಾಟ್ ಬ್ಯಾಡ್, ಚೆನ್ನಾಗಿದೆ ಕ್ವಾಲಿಟಿ. ನೋಡೋಣ, ಈ ಥರ ಬಿದ್ದೋಗಲ್ಲ, ಇಲ್ಲಿದೆ ಹಿಂಗೂ ಬಿದ್ದೋಗಲ್ಲ. ಸೊ ಬಟ್ಟೆಗಳು ಇಲ್ಲಿ ಬಿದ್ದೋಗದೆ ಥರ ಈ ಥರ ಕೊಟ್ಟಿದ್ದಾರೆ. ಸೊ ನೋಡೋಣ ಯೂಸ್ ಮಾಡಿ ಅದು ಹೆಂಗೆ ಕುತ್ಕೊಳ್ತೀವಿ ನೀಟಾಗಿ ಅಂತ ಹೇಳ್ತೀನಿ. ಈ ಥರ ಒಂದು 3 ತರಿಸಿದ್ದೆ. ಸೊ ಅದು ಬಂದಿದೆ. ಅದ್ರ ಜೊತೆಗೆ ಸೊ ಇದು ಬಂದಿದೆ, ತೋರಿಸ್ತೀನಿ. ಸೊ ಇದು ಒಂದು ಜ್ಯುವೆಲ್ರಿ ಬಾಕ್ಸು. ಸೇಮ್ ಪ್ರಾಬ್ಲಮ್ಮು, ಡಿಸ್ಪ್ಲೇ ಪ್ರಾಬ್ಲಮ್ಮು. ಸೊ ಚಿಕ್ಕ ಸ್ಟಡ್ಸ್ಗಳಿದ್ದಾವೆ ನನ್ನ ಹತ್ರ. ಸೊ ಅದು ಒಂದು ಕಡೆ ಹಿಂಗಿಟ್ರೆ ಯಾವ ಸ್ಟಡ್ಸ್ ಇದೆ ಅಂತ ಗೊತ್ತೇ ಆಗಲ್ಲ ಹಾಕೋಬೇಕಾದ್ರೆ. ಸೊ ಅದನ್ನೇ ಜಾಸ್ತಿ ರಿಪೀಟ್ ಮಾಡೋದು ಜಾಸ್ತಿ ನಾನು. ಸೊ ಅದಕ್ಕೆ ಏನು ಅಂದ್ಕೊಂಡೆ, ಈ ಥರ ಡಿಸ್ಪ್ಲೇ ತರಿಸೋಣ. ಅದು ಆಮೇಲೆ ಮೂಗ್ ಬಟ್ಟಿರುತ್ತೆ, ಅದಂದರೆ ಸೈಡ್ ಬಟ್ಟಿಲೊಂದು ಹೋಲಿದೆ ನನಗೆ. ಸೊ ಇದೊಂದು ಸೈಡ್ ಬಟ್ಟು ಹಾಕೊತೀನಿ. ಸೊ ಅದೆಲ್ಲದೂ ನೀಟಾಗಿ ಕಾಣಿಸಲ್ಲ ಎತ್ಕೋಬೇಕು ಅನ್ನೋವಾಗ. ಸೊ ಅದಕ್ಕೆ ಅಂದ್ಕೊಂಡೆ ಈ ಥರ ತರಿಸೋಣ ಒಂದು ಡಿಸ್ಪ್ಲೇದು. ಸೊ ಇಲ್ಲಿ ಒಂದು ಕಡೆ ಮೂಗ್ ಬಟ್ಟು, 1-2 ಕಡೆ ಸ್ಟಡ್ಸು, ಮತ್ತು ಇಲ್ಲಿ ಒಂದು ಇಯರಿಂಗ್ ಇಡೋಣ ಅಂತ ಈ ಥರ ತರಿಸಿದ್ದೀನಿ. ನೋಡು ನೋಡ್ಬೇಡ. ನಾನು ಇದೊಂದು ಬಾಕ್ಸ್ ಇದೆ, ಇನ್ನೊಂದು ಮರ್ತೋಗ್ಬಿಟ್ಟಿದ್ದೀನಿ. ಏನು ಆರ್ಡರ್ ಮಾಡಿದ್ದೀನಿ, ಒಂದು ನಿಮಿಷ ಓಪನ್ ಮಾಡ್ತೀನಿ. ಇದು ಫಸ್ಟ್ ಟೈಮ್ ನಾನು ಲೈಟ್ ಹಾಕೊಂಡು ಶೂಟ್ ಮಾಡ್ತಾ ಇದ್ದೀನಿ. ಅದೇನು ಫುಲ್ಲು ವೈಟ್ ಕಾಣಿಸಿದೆ ಏನೋ ಗೊತ್ತಿಲ್ಲ. ಹಲೋ ಯಾರು? ಹಲೋ ಕಸ್ಟಮರ್ ಕೇರ್. ಓಕೆ, ಸೊ ನಾನು ಆಗಲೇ ಹೇಳ್ತೀನಲ್ಲ ಆ ಥರ ಹ್ಯಾಂಗರ್ಸ್ ಇದು ಆ್ಯಕ್ಚುಲಿ. ಸೊ ಇದು 2. ಸೊ ಒಂದು ಈ ಥರ ಆರ್ಡರ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಕ್ಲಿಪ್ ಇದೆ, ಒಂದು ನಿಮಿಷ ತೋರಿಸಿ ಓಪನ್ ಮಾಡ್ತೀನಿ. ಒಂದು ನಿಮಿಷ. ಸ್ಯಾರಿ ಹ್ಯಾಂಗ್ ಮಾಡೋಕ್ಕೆ ಅಂತ ಹೇಳ್ತಿದ್ನಲ್ಲ ಅದು. ಈ ಥರದ್ದೊಂದು ತರಿಸಿದ್ದೀನಿ. ಸೊ ಇಲ್ಲಿ ಕ್ಲಿಪ್ ಇದೆ. ಸೊ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಸೊ ಸ್ಯಾರಿ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡೋದು. ಸೊ ಇಲ್ಲಿ ಸ್ಟೆಫಾಗಿ ಇಟ್ಕೊಳ್ಳುತ್ತೆ ನೋಡಿ, ಡಿಸ್ಟೆನ್ಸು ಕಡಿಮೆ ಇದೆ ಡಿಸ್ಟೆನ್ಸು. ಸೊ ಅವಾಗ ನೀಟಾಗಿ ಅಳ್ಳಾಡ್ದೇ ಕೂತ್ಕೊಳ್ಳುತ್ತೆ ಅಂತ. ಇದೊಂದಷ್ಟು ತರಿಸಿದ್ದೀನಿ 6-7 ನೋಡೋಣ ಅಂತ. ಫಸ್ಟು ಚೆನ್ನಾಗಿ ವರ್ಕ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ತರಿಸ್ಬೋದು. ಓಕೆ, ಆಮೇಲೆ ಇನ್ನೊಂದು ಈ ಥರ ಇದೆ.
ಸೊ ಇಲ್ಲಿ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಎಲ್ಲದು ಸೇರಿಸಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಒಂದು ಈ ಥರ ಸ್ಯಾರಿ ಹಾಕಿ ಈ ಥರ ಟಕ್ ಮಾಡಿ ಬಿಡೋದು. ಸೊ ಇಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಇಲ್ಲಿ ಸ್ಯಾರಿ ಮೂವ್ ಆಗದಿರೋ ಥರ. ಸೊ ಆ ಥರ ಇದೆ. ಇದು ಯಾವ ಶೇಪ್ ಇದೆ ಇದು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಒಟ್ಟಲ್ಲಿ ಆ ಥರ ಇದೆ. ಇದನ್ನು ಹಾಕೋವಾಗ ತೋರಿಸ್ತೀನಿ ನಿಮಗೆ ನೀಟಾಗಿ ಹಾಕ್ಸಿದೆ ಏನು ಅಂತ. ಸೊ ಈ ಥರ ಒಂದಷ್ಟು ಜ್ಯುವೆಲ್ರಿ ಬಾಕ್ಸ್ಗಳನ್ನ ತರಿಸಿದ್ದೀನಿ. ಚೆನ್ನಾಗಿದೆ ಕ್ವಾಲಿಟಿ. ಸೊ ನೀವೇನಾದರೂ ಸೇಮ್ ಜ್ಯುವೆಲ್ರೀಸ್ ಎಲ್ಲ ಡಿಸ್ಪ್ಲೇ ಮಾಡೋಕ್ಕೆ ಅಂತ, ಸೊ ಹಾಕೊಳ್ಳೋವಾಗ ಯಾವ ಜ್ಯುವೆಲ್ರೀಸ್ ಇದೆ ಯಾವ ಇಯರಿಂಗ್ ಇದೆ ಅಂತ ಗೊತ್ತಾಗಲ್ಲ. ಸೊ ಇದು ಎಸ್ಪೆಷಲಿ ಇಯರಿಂಗ್ ಹಾಕೋಕ್ಕೆ ಅಂತ ತರಿಸಿದ್ದೀನಿ. ಸೊ ಇದು ಮೊದಲೇ ಒಂದು ತರಿಸಿದ್ದೆ, ಅದ್ರಲ್ಲಿ ಆಲ್ರೆಡಿ ಇಯರಿಂಗ್ ಆಗಿ ಇಟ್ಟಿದ್ದೀನಿ. ಸೊ ಅದಲ್ಲೇ ಇನ್ನೊಂದು ಡೈಲಿ ವೇರ್ಸ್ ಇಯರಿಂಗ್ಸ್ ಇರುತ್ತಲ್ಲ, ಸೊ ಅದನ್ನೂ ಹಾಕೊಳ್ಳೋಕ್ಕೆ ಅಂತ ಈ ಥರ ತರಿಸಿದ್ದೀನಿ. ಸೊ ಕ್ವಾಲಿಟಿ ಚೆನ್ನಾಗಿದೆ. ಇದು ನೀವೇನಾದರೂ ಆರ್ಗನೈಸ್ ಮಾಡೋಕ್ಕೆ ಜ್ಯುವೆಲ್ರಿನೇ ಹಾಕೋಬೇಕು ಅಂತಿಲ್ಲ, ನಿಮ್ಗೆ ಏನು ಬೇಕಾದ್ರೂ ಹಾಕೋಬೋದು. ಸೊ ಇದು ತೊಗೋಬೋದು ನೀವು. ಇದು ಆಲ್ರೆಡಿ ಹಾಕಿದ್ದೀನಿ ನಾನು, ಅದು ಹೆಂಗಿದೆ ತೋರಿಸ್ತೀನಿ ತಡಿ. ಇದು ನಾನು ಮೊದಲೇ ತರಿಸಿದ ಬಾಕ್ಸು, ಕಾಣಿಸ್ತಿದ್ದೆ ಕಾಣಿಸ್ತಿದೆಯೇ ಗೊತ್ತಿಲ್ಲ. ಸೊ ಇದ್ರಲ್ಲಿ ಆಲ್ರೆಡಿ ಈ ಥರ ಬಿಗ್ ಇಯರಿಂಗ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಇದರದ್ದು ಒಂದು ಮೂರು ಅಡ್ವಾಂಟೇಜ್ ಏನು ಅಂದರೆ, ಸೊ ಈ ಬ್ಲಾಕ್ಸ್ ಇದೆಯಲ್ಲ ಒಳಗಡೆ, ಸೊ ಆ ಬ್ಲಾಕ್ಸ್ನ ತಕ್ಕೋಬೋದು ನೀವು. ಅಂದರೆ ಫಾರ್ ಎಕ್ಸಾಂಪಲ್ ಈ ಚಿಕ್ಕದಾಗ್ತಿದೆ ಜಾಗ ಅಂದರೆ ಈ ಥರ ಬಾಕ್ಸ್ ಎಲ್ಲ ರಿಮೂವ್ ಮಾಡಿ ಈ ಫುಲ್ಲು ಒಂದು ಇಯರಿಂಗ್ ಇಟ್ಕೋಬೋದು. ಸೊ ಇದು ವರ್ಟಿಕಲ್ ಲೈನ್ಸ್ ಮಾತ್ರ ರಿಮೂವಬಲ್ ಇಲ್ಲ. ಇದು ಅದು ಬಿಟ್ಟರೆ ಇದೆಲ್ಲದೂ ರಿಮೂವಬಲ್ ಇದೆ. ಸೊ ಅದನ್ನು ನೀವು ಬಿಗ್ ಇಯರಿಂಗ್ಸ್ ಇಟ್ಕೋಬೇಕು ಅಂದರೆ ಯಾವುದೋ ಒಂದು ತೆಗೆದುಬಿಟ್ಟು ಬಿಗ್ ಇಯರಿಂಗ್ಸ್ ಇಟ್ಕೋಬೋದು. ಸೊ ಇದು ನನಗೆ ಸೇವ್ ಮಾಡಿ ಇಟ್ಕೊಂಡಿರಿ. ಮತ್ತು ಇಯರಿಂಗ್ ಹಳೆದೈತು ಬಿಸಾಕಬೇಕು ಅಂದರೆ ಮತ್ತೆ ಚಿಕ್ಕದು ಹಾಕೊಳ್ಳೋಕ್ಕೆ ಮತ್ತು ವಾಪಸ್ ಅದೇ ಥರ ಸ್ಟ್ಯಾಕ್ ಮಾಡಿ ಹಾಕೊಬೋದು. ಓಕೆ, ಇದಿಷ್ಟು ಇವತ್ತು. ಒಂದಷ್ಟು ಅವಿದು ಬುಕ್ಸು ಮತ್ತು ಒಂದಷ್ಟು ಚಾರ್ಟ್ಸ್ಗಳು ಅದೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಅದನ್ನ ಯೂಸ್ ಮಾಡೋವಾಗ ತೋರಿಸ್ತೀನಿ ಅದನ್ನು. ಇವತ್ತು ಸಂಡೇ, ಅದಕ್ಕೆ ಸ್ಕೂಲ್ಗೆ ಹೋಗಿಲ್ಲ. ಈ ಥರ ಆಟ ಆಡ್ತಾಯಿದ್ದಾಳೆ. ಸೊ ಅದಕ್ಕೆ ಪ್ಲೇ ಜಿಮ್ಮನ್ನು ಮುಗಿಸಿದ್ದೀನಿ. ಲೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೆ ನೀಟಾಗಿ ಕಾಣಿಸಲ್ಲ. ಆ ಥರ ಬಟನ್ ಪುಷ್ ಮಾಡಿದಾಗೆಲ್ಲ ಮ್ಯೂಸಿಕ್ ಬರುತ್ತೆ. ಹಾಯ್ ಬಂಗಾರಿ, ಹಾಯ್ ಬಂಗಾರಿ, ಕ್ಯೂಟಿ. ಇಲ್ಲಿ ನಮ್ಮ ಫಸ್ಟ್ನೇ ಮಗ ಏನು ಮಾಡ್ತಾವನಂದರೆ, ಏನು ಮಾಡ್ತಿದ್ಯಾ? ಡೋರ್ ಹತ್ರ ತೊಗೊಬಂದೆ ಈ ಬಾಕ್ಸ್ನ. ಓಪನ್ ಯಾವುದು ಕ್ಯಾಮ್ರಾ ತೊಗೋಬೇಕಂತ. ಏನು ಬೇಕು? ಫೈಲ್ ತೋರಿಸ್ತೀನಿ ಬಾ. ಆಯ್ತಾ ಫೈಲ್ ನಿನ್ನ ಕ್ಯಾಮ್ರಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ತೊಗೊಂಬ, ಇಲ್ಲ ಮ್ಯಾಚಿಂಗ್ ಅದು ತೊಗೊಂಬ. ಅದು ತೋರಿಸೋಣ ಹೆಂಗೆ ಆಟಾಡ್ತೀಯ ಅಂತ. ಅದು ತೊಗೊಂಬ. ಅದು ಆ ಬಾಕ್ಸ್ ಇದನ್ನು ತೊಗೊಂಬ. ಇದನ್ನು ತೊಗೊಂಬ. ಇದು ಇಲ್ಲಿ ಇದು ಕುತ್ಕೋ ಅದೆಲ್ಲ ಮ್ಯಾಚ್ ಮಾಡು. ಏನು ಇಲ್ಲಿ ಹಿಡಿದು ನೋಡು, ಎಲ್ಲಿ ಇಡೋದು ಅದು? ಉಲ್ಟಾ. ಎಸ್, ವೆರಿ ಗುಡ್. ಏನದು? ಏನಿದು ಇಟ್ಟಿದ್ದೇನು ನೀನು? ಎಸ್. ಈಗ ಇಟ್ಟಿದ್ದು ಇರ್ಬೇನ ಮೆಮ್ಮಿ ಅಂತ ನಾನು. ಅದೇನದು? ಹಾಂ, ಬಟರ್ಫ್ಲೈ. ಹಾಂ, ಕ್ಯಾಟರ್ಪಿಲ್ಲರ್ ಆಗಿತ್ತು ಬಟರ್ಫ್ಲೈಯಿಂದ. ಓಕೆ. ಕ್ಯಾಟರ್ಪಿಲ್ಲರ್ ಆಗುತ್ತಾ? ವಾವ್, ವೆರಿ ಗುಡ್. ಕ್ಯಾಮ್ರಾ ಕೊಡ್ಬೇಕಾ? ಒಂದು ನಿಮಿಷ ಕೊಡ್ತೀನಿ. ಹಿಡ್ಕೊಂತೀಯಾ? ಹಿಡ್ಕೊಂಡಿದ್ಯಾ? ಹಾಂ, ಎಕ್ಸ್ಪ್ಲೇನ್ ಮಾಡಿದ್ದು. ಏನಿದು? ಇದೇನಿದು? ಏನಿದು? ನಿನ್ನ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಾ ಇದೆ? ಏನಿದು? ಎಸ್. ಇದೇನು? ಏನಿದು? ಎಸ್.
ಇದೇನು ಏನು ಮಾಡ್ತೀವಿ ಹೂವಲ್ಲಿ ಅಮ್ಮ ಕೊಡ್ತೀನಿ. ಸೋ ಕ್ಯೂಟ್. ಇದು ಇದು ಆ್ಯಂಟಲ್ಲ ಇದು ಏ ಹಾಂ ಇದು ಗ್ರಾಸ್ ಓಪರ್ ಕಾಣಿಸ್ತಿಲ್ಲಲ್ಲ ಕ್ಯಾಮ್ರಾದಲ್ಲಿ. ಹಾಂ ಇಟ್ಕೊ. ಗ್ಯಾಸ್ ಅಪ್ಪರ್. ಎಸ್. ಇದು ಟಿಕ್ ಟಿಕ್ ಟಿಕ್. ಜೋರಾಗಿ ಸೌಂಡ್ ಮಾಡ್ತಾ ಇದೀಯ ನೀನು. ಪಾಪ ಆಟಾಡ್ತಾ ಇದ್ದಾಳೆ. ಅಲ್ಲ ಆಟಾಡ್ತಾ ಇದ್ದಾಳೆ. ಇಲ್ಲಿ ಇದು ತಾನೇ ಮಾಡೋದಿದ್ದು, ಇದು ತಾನೇ ಮಾಡೋದಿದ್ದು. ಮಾಡು. ಅದ್ರಲ್ಲಿ ಹೊಡಿಬೇಕಲ್ಲ, ಇದ್ರಲ್ಲಿ ಹೊಡಿಬೇಕು, ಇದ್ರಲ್ಲಿ ಹೊಡಿಬೇಕು. ಎಸ್ ಹಂಗೆ ತಾನೇ ಆಟ ಆಡೋದಿದ್ರಲ್ಲಿ. ಹಾಂ ಮರ್ತೋಗಿದ್ಯಾ? ಈಗೆಲ್ಲ ಇವನ್ನ ಆಟ ಆಡಿ ಬಿಟ್ಟರೆ ಆಟ ಸಾಂಬಾರು ಆಗಲೇ ಬೇಜಾರು ಮತ್ತೆ ಇಟ್ಕೊಂಡ್ಬಂದಿದ್ದಾನೆ ಅಷ್ಟೇ ಆಗೋಗಿದೆ. ಎಲ್ಲ ಹಾಕೊಳ್ಳ ಎಲ್ಲ ಎತ್ತಿಡು, ಆಟ ಆಡಿದ್ದೈತಲ್ಲ. ಹಾಂ ಪಾಪು ಓನಾಯ್ತು ಬಂಗಾರಿ, ಓನಾಯ್ತಮ್ಮ. ಅಯ್ಯೋಯ್ಯೋ ಯಾಕಮ್ಮ ನನ್ನ ಚಿನ್ನಿ ಹೇಳ್ತಿದ್ದೆ, ಬೇಜಾರಾಯ್ತಾ? ಆಟಡಿ ಎತ್ಕೋಬೇಕಾ? ಬೇಜಾರಾಯ್ತಾ? ಏನು ಓನಮ್ಮ ಓನ್ ಕೆಂಪು ಓನು ಕೆಂಪು. ಸ್ಮೈಲ್ ಮಾಡು, ಸ್ಮೈಲ್. ಸೊ ಇವಾಗ ಒಂದು 2-3 ವೀಕ್ಸಿಂದ ಮಾತಾಡಿದ್ರೆ ರೆಕಗ್ನೈಸ್ ಮಾಡ್ತಾಳೆ, ನೋಡ್ತಾಳೆ, ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಮಾತಾಡಿದ್ರೆ ಅಂದರೆ ಸೌಂಡ್ಗೆ ರಿಯಾಕ್ಟ್ ಮಾಡ್ತಾಳೆ, ಮತ್ತು ಸ್ಮೈಲ್ ಮಾಡ್ತಾಳೆ. ಜೋರಾಗಿ ಚೆನ್ನಾಗಿ ಸ್ಮೈಲ್ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಬಂಗಾರಿ ಕೆಂಪು ಸ್ಮೈಲ್. ಯಾಕೋ ಮಾಡ್ತಿಲ್ಲ, ವಿಡಿಯೋ ಮಾಡೋವಾಗಲೇ ಮಾಡ್ತಿಲ್ಲ ಅವಳು. ಡಿಸ್ಟ್ರಾಕ್ಷನ್ ಜಾಸ್ತಿ ಅವಳಿಗೆ ಮೋಸ್ಟ್ಲಿ, ಅದಕ್ಕೆ ಮಾಡ್ತಿದ್ದೀನಿ. ನೋಡ್ತಾ ಇಲ್ಲ ಯಾರು ಅಳ್ತಾ ಇದ್ಲು, ಈಗ ಮಾತಾಡ್ಸಿದ್ರೆ ಸುಮ್ಮನೆ ಆಗೋದ್ಲು. ಇದು ಲೋತಾನೆ ಇದೆ ಕಾಲಲ್ಲಿ ಅವಾಗಿಂದ ಟಕ ಅಂತ. ಬೆಳಿಗ್ಗೆ ಇದರಲ್ಲೇ ಮಲ್ಕೊಂಬಿಟ್ಟಿಲ್ಲ, ಹಂಗೆ ಆಟ ಆಡ್ತಾ. ರಾತ್ರಿ ಮಲ್ಕೊಂಡ್ರೆಲ್ಲ ಬರೀ ಇದೇ ಮ್ಯೂಸಿಕ್ ಬರ್ತಿರ್ತಾನೆ ನನ್ನ ಕನಸಲ್ಲಿ, ಚ ಅಂತ. ಬಂಗಾರಿ ಸ್ಮೈಲ್ ಮಾಡ್ಬಿಡೆ, ಒಂದೇ ಒಂದ್ಸಲ ಸ್ಮೈಲ್ ಮಾಡ್ಬಿಡೆ ಚಿನ್ನಿ. ಚೀಚಿಮ್ಮ ಒಂದೇ ಒಂದ್ಸಲ ಸ್ಮೈಲ್ ಮಾಡ್ಬಿಡಮ್ಮ. ಡಿಸ್ಟ್ರಾಕ್ಷನ್ ಜಾಸ್ತಿ ಆ ಕಡೆ ಇದು ನೋಡ್ತಿದ್ದಾಳೆ. ಸ್ಮೈಲ್ ಮಾಡ್ಬಿಡು ಮಗಳೇ, ಒಂದೇ ಒಂದು ಸ್ಮೈಲ್ ಮಾಡು ಮಗಳೇ. ಕ್ಯೂಟು ಚಿನ್ನು, ಬಂಗಾರಿ ಕೆಂಪು. ನಾನು ನೋಡ್ತಾನೆ ಇಲ್ಲ ಅವಳು. ಓಕೆ, ಇನ್ನು ಇವಾಗಾದರೂ ಅವಳು ಸ್ಮೈಲ್ ಮಾಡಿದ್ರೆ ಹಾಕ್ತೀನಿ ವಿಡಿಯೋನ. ಅಳ್ತಾ ಇದ್ದೆ, ಸುಮ್ಮನೆ ಆಟಾಡ್ತಾವಳೆ ಮತ್ತೆ ಮಾತಾಡ್ಸಿದ್ದಕ್ಕೆ. ಟೈಮ್ 1:30 ಆಯಿತು. ಹೊಟ್ಟೆ ಶೀತ ಇದೆ, ಊಟ ಮಾಡಬೇಕು. ನಾನು ಯಾವಾಗಲೂ ಈ ಥರ ಒಂದು ವಾಟರ್ ಬಾಟ್ಲ್ ಇಟ್ಕೊಂಡಿರ್ತೀನಿ. ಎಷ್ಟು 1.5-2 ಲೀಟ್ರಸಾ ಎಷ್ಟು ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಸೊ ಇದರಲ್ಲಿ ಯಾವಾಗಲೂ ಈ ಚಳಿಗಾಲ ಆಗಿರೋದ್ರಿಂದ ಅವ್ರು ಬಿಸಿ ನೀರೇ ಕುಡಿಬೇಕು ಕಂಪಲ್ಸರಿಯಾಗಿ. ಸೊ ಅದಕ್ಕೋಸ್ಕರ ಬಿಸಿನೀರು ಕುಡಿಯೋಕ್ಕೆ ಇಟ್ಟಿದ್ದೀನಿ. ಇದಕ್ಕೊಂದು ಹೂವು ಇಡೋ ಥರ ಅದು ಯಾವುದೋ ಒಂದು ಪಾಟ್ ತೊಗೋಬೇಕು, ಯಾವಾಗಲೂ ತಂದುಕೊಡ್ತಾನೆ ನನಗೆ ಇವನು, ಅದಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನ ಡೈಪರ್ ಬ್ಯಾಗ್ ಯೂಸ್ ಮಾಡ್ತೀನಿ. ಅಂದರೆ ಆಲ್ ಅಪ್ಪಗೆ ಕೈಗೆ ಸಿಗೋವಂಥ ವಸ್ತುಗಳು
ಇದನ್ನೆಲ್ಲ ಇಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಕೈಗೆ ಸಿಗಬೇಕಾಗಿರೋವಂಥ ವಸ್ತುಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಎವ್ರಿಡೇ ಯೂಸ್ ಮಾಡೋಂಥ ಮೋಸ್ಟ್ಲಿ ಡೈಪರು ಮತ್ತು ಟಿಶ್ಯೂಸು. ಸೊ ಇದು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಶೀಟ್ ಬರುತ್ತೆ, ಸೌಂಡು ಬರುತ್ತೆ ಅದರಿಂದ. ಸೊ ಅದ್ರಲ್ಲಿ ತೋರಿಸಿ ಆಟಾಡ್ಸೋಕ್ಕೆ. ಸೊ ಈ ಥರ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಏನು ಇಟ್ಕೊಂಡಿದ್ದೀನಿ. ಪಾಪಗೆ ಏನೇನು ಬೇಕು ಅದೆಲ್ಲ ಇಲ್ಲಿ ಇಟ್ಟಿರ್ತೀನಿ ಯೂಶ್ವಲಿ. ಇನ್ನು ಕರಿಗಡೆ ಕಟ್ಕೊಂಡು ಹೋಗಿ ಫೀಡ್ ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಕ್ಕಾದ್ರೆ ವ್ಲಾಗ್ನ. ಹಾಗೆ ನಾನು ನೀರು ಹೇಳ್ತಿದ್ದಾಗ ಮರ್ತೋದೆ. ಸೊ ನೀರು ಯಾವಾಗ್ಲೂ ಎವ್ರಿ ಟೈಮ್ ಫೀಡ್ ಮಾಡೋಕ್ಕಿಂತ ಮುಂಚೆ ಫೀಡ್ ಮಾಡಾದಮೇಲೆ ಕಂಪಲ್ಸರಿಯಾಗಿ ನೀರನ್ನ ಕುಡೀರಿ. ಯಾಕಂದರೆ ಹಾಲು ಕುಡಿಸ್ತಿರೋವಾಗ 70% ವಾಟ್ರೇ ಇರುತ್ತೆ ನಿಮ್ಮ ಹಾಲಲ್ಲಿ. ಸೊ ಹಾಲು ಕುಡಿಸ್ತಾ ಇದ್ದರೆ, ನೀವೇನಾದರೂ ಫೀಡಿಂಗ್ ಮದರ್ ಆಗಿದ್ದರೆ ನೀರು ಕುಡಿಯೋದು ವೆರಿ 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 ಇಂಪಾರ್ಟೆಂಟು. ಅಟ್ಲೀಸ್ಟ್ ಒಂದು 4-5 ಲೀಟರ್ ನೀರು ಕುಡಿಲೇಬೇಕು. ಅಂದರೆ ನಾರ್ಮಲಿನೇ ನೀರು ಕುಡೀರಿ ಅಂತಲೇ ಎಲ್ಲರೂ ಹೇಳೋದು, ಬಟ್ ಈ ಟೈಮಲ್ಲಂತೂ ಕುಡಿಲೇಬೇಕು. ಇಲ್ಲಾಂದರೆ ನೀಟಾಗಿ ಮಿಲ್ಕ್ ಬರೋದಿಲ್ಲ ಅಥವಾ ಮಿಲ್ಕ್ ಸಪ್ಲೈ ಆಗೋದಿಲ್ಲ ನೀಟಾಗಿ. ನಾನು ಇದನ್ನ ಅಬ್ಸರ್ವ್ ಕೂಡ ಮಾಡಿದ್ದೀನಿ. ಎವ್ರಿ ಟೈಮ್ ನಾನು ನೀರು ಕುಡಿದಾಗ ನೀಟಾಗಿ ಹಾಲು ಬರುತ್ತೆ. ಸೊ ಅದಕ್ಕೆ ನೀವೇನು ಹೆಂಗೆ ಹಾಲು ಜಾಸ್ತಿ ಮಾಡೋದು ಹಂಗೆ ಅಂತಿದ್ದೆ ಸ್ಟ್ರೈಟ್ ಫಾರ್ವರ್ಡ್. ಅವನು ಅವಾಗಿಂದ ಏನೇನು ಎತ್ತಾಗ್ತಾಯಿದ್ದಾನೆ ಕೇಳಿಸಲ್ಲ ನಾನು ಮಾತಾಡ್ತಿರೋದು ಮೋಸ್ಟ್ಲಿ. ಸೊ ಮೈ ಗಾಡ್. ಓಕೆ ಫೀಡ್ ಮಾಡ್ತಿದ್ರೆ ಹಾಲು ಜಾಸ್ತಿ ಅಥವಾ ನೀಟಾಗಿ ಬರಬೇಕು ಅಂದರೆ ನೀರು ಕುಡಿಯೋದು ಮರಿಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡ್ತಿದ್ಯಾ? ಏನಕ್ಕೆ ಅವಾಗಿಂದ ಜೋರಾಗಿ ಸೌಂಡ್ ಮಾಡ್ತಿದ್ಯಾ? ಒಳಗಡೆ ಹಾಕಕ್ಕೆ ಬರಲಿಲ್ವಾ? ಹೇಳ್ಕೊಡ್ಲ ಅಮ್ಮ? ತೋರಿಸು, ಏನು ಬರಲಿಲ್ಲ ತೋರಿಸು. ಹಾಂ, ಏನು ಬರಲಿಲ್ಲ ನಿನಗೆ? ಪಾಪು ಹೇಳ್ತಾ ಇದ್ದಾಳೆ. ಓಕೆ ಬಾಯ್.